ನಾನು ಅಲ್ಲಿದ್ದೆ, ಮುಂದೆ ಒಂದಿನ ಮುಂಚೆ ಬಂದಿದ್ದೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ವ್ಯಾಪಾರ ಆಗಬೇಕು. ನಿಧಾನ ನಿಮ್ಮಲ್ಲ ಏನು ಬೆಲೆ ಕಟ್ಟಿದ್ದೀರಾ? 1 ಲಕ್ಷದ 20,000. ಒಂದೇ ಸಿಂಗಲ್ಲ? ಬೀಜ್ ದೋರಿನ ಏನಿದು? ದೋರಿನ 1,20,000. 2 ವರ್ಷನಾ? ಅಲ್ಲೋ ಇನ್ನೂ ಚೆನ್ನಾಗಿದೆ ಅವ್ರಿ. ಫೈನ್. ಜೊತೆಗೆ ವ್ಯಾಪಾರ ಆಗ್ಬೇಕಾಯ್ತು ನೋಡಿರಿ ಇದು ಅಲ್ವಾ? ಅಲ್ವಾ? ಚೆನ್ನಾಗಿದೆ ಮರಿ. ಇಟ್ಕೊಳ್ಳಿ, ಹೋಗ್ತೇನೆ ಕಡೆ ಇಟ್ಕೊಳ್ಳಿ. ಬೇಜಾರು ಯಾಕೆ ಮಾಡ್ಕೋಬೇಕು? ವ್ಯಾಪಾರದಲ್ಲಿ ಯಾಕೆ ಬೇಜಾರು ಅಲ್ವಾ? ಆಮೇಲೆ ಏನ್ ಬೆಲೆ ಕಟ್ಟಿದಾರೆ? 3ಕ್ಕೂ 1.5 ಲಕ್ಷ ಹೇಳಿದೆ ಸರ್. 3ಕ್ಕೂ 1.5 ಲಕ್ಷ. ಹಸುಗಳ ಹೋರಿಗಳ ಹೆಂಗೆ? ಇನ್ನು ಹೊಲ ಬಂದಿಲ್ಲ. 1 ವರ್ಷ ಒಳಗಡೆ ಅಲ್ವಾ? 1.5 ಲಕ್ಷನಾ? 1 ಲಕ್ಷನಾ? 1.5 ಲಕ್ಷ. 1.5 ಲಕ್ಷ. ತಪ್ಪೇನಿಲ್ಲ, ದನ ಇಟ್ಕೊಂಡೋಗಿ ಒಳ್ಳೆ ದನ ಇವು ಗೊತ್ತಾ? ಸಾಕು ಹೇಳು ನನಗೆ. ಈಗ ಅಡ್ರೆಸ್ ಎಲ್ಲ ಕೊಡ್ತೀನಿ. ಹಂಗೆ ಅನುಮಾನ ಬಂದರೆ ವಾಪಸ್ ತಂದು ಬಿಟ್ಬಿಡ್ಬೇಕಾದ್ರೆ ಒಂದಿಡ್ಕಿನ ಎಲ್ಲೂ ದೂರ ಅಲ್ಲ ನಮ್ಮದು. ಗಿಡನೂ ಆಗ ಬಣ್ಣನೂ ಬರ್ತವೆ ದನ ಹೊಡ್ಕೊಳಕ್ಕೆ ಬೈಲಿಗೆ ನೋಡೋಕೆ ಬೇಕಾದ್ರೆ. ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ? 26,000ನಾ? ಹೋರಿಕರನಾ? ಎಷ್ಟು ತಿಂಗಳು ಕರ ಇದು? 6 ತಿಂಗಳು ಕರ. ನೋಡ್ರೆ ಏನ್ ಬೆಲೆ ಕಟ್ಟಿದ್ರೆ ಎರಡಕ್ಕೆ? ಅವು 90,000. 90,000ನಾ? ಹೋರಿಕರನಾ? ಒಂದುವರೆ ಒಂದು ಹೆಣ್ಗಾರ. ಇರ್ಲಿ. ಈಗ ಮಳೆ ಬಂದಿದೆಯಲ್ಲ, ಯಾವ ಮಳೆ ಈಗ? ಬಂಡಿ ಮಳೆ ಇರ್ಬೇಕು. ಮಾರ್ಬಿಟ್ಟವ್ರು ಅವೆಲ್ಲ ಕೇಳಿ ರೈಟ್ ಎಷ್ಟು? ಬರ್ಣಿ ಮಳೆನಾ? ಬರ್ಣಿ ಮಳೆ ಕ್ಲೋಸ್ ಆಗಿದೆ. ಕೃತಿಕಾ ಮಳೆ ಇರ್ಬೇಕು ನೋಡಿ. ಅವನ ಕಡೆ ಸರ್ಕಲ್ ಬಿಡೋದು ಅಲ್ಲಿ ಜಾತಿ ಕಾಲ ತಪ್ಪಾಗ
ಅವರು ಅಲ್ಲ ಏನ್ ಬೆಲೆ ಕಟ್ಟಿದ್ದೀರಾ? ಹೌದಾ? ನಿಮ್ಮ ಹೊಲವಾ? ಆಯ್ತು ಆಯ್ತು. ಒಂದು ನಿಮಿಷ. ಆರಾಮಿದ್ದೀರಾ? ಏನ್ ಬೆಲೆ ಕಟ್ಟಿದ್ದೀರಾ? ಸರ್ ಈಗ 55 ಹೇಳ್ತೀನಿ, 55, 75 ಹಸುಗಳ ಊರುಗಳ ಜೊತೆ ಓರಿ ಒಂದು ಜೊತೆ ಕಳ್ಸು. ಚೆನ್ನಾಗಿದ್ದೀರಾ? ಹ್ಮ್ ತಿಂಡಿ ತಿಂದ್ರಾಲೆ ಮಾಡ್ಬೇಕಣೆ. ನೀನು ಅಲ್ಲ ಏನ್ ಬೆಲೆ ಕಟ್ಟಿದ್ದೀರಾ? ಅದು 40 ಹೇಳ್ತಾ ಇದ್ದೀವಿ. 40 ಓರಿನ ಕಣ್ತಾ? ಓರಿ ಆರಾಮ? ಯಾವ ಕೊಡ್ಬೇಕಂತ ಈಗ ಅವ್ನಿಗೆ? ಏನ್ ಸಮಾಚಾರ? ಆರಾಮಿದ್ದಾರೆ? ಏನ್ ಬೆಲೆ ಕಟ್ಟಿದ್ದೀರಾ? ಅಕ್ಕ 35 ಬಿಟ್ಟಿದ್ದೀವಿ. 35ಕ್ಕೆ ಹಸನ? ಯಾವ ಬೆಳಿಗ್ಗೆ ಬಂದ್ರ? ಬೆಳಗ್ಗೆ ಬಂದು. ಹೌದಾ? ಯಾಕಡೆ ಸಮಯ? ಹ್ಞೂ ಆಯ್ತು. ಯಾಕಡೆ ಸಮಯ? ನಾವು ತುಮಕೂರು ಕಡೆಯವರು. ಆಮೇಲೆ ಆರಾಮ? ಏನ್ ತಗೊಂಬಂದಿಲ್ಲ? ನೀವು ತಗೊಂಬಂದಿಲ್ವಾ? ತಗೊಂಬಂದಿಲ್ವಾ ಅಂತೆ? ತಗೊಂಡೇ ಬಂದಿದ್ದೀವಿ ಮಾರಾಟ ಮಾಡಕ್ಕೆ. ಹೌದೇನಾ? 3 ಜೊತೆ ಹೌದಾ ಸರ್? ಏನ್ ಬೆಲೆ ಕಟ್ಟಿದ್ರ? 1,40,000. ಅವು 120. ಅಲ್ಲೂ ಆಗಿಲ್ಲ. ಅಲ್ಲಾಗಿಲ್ವಾ? ಗಂಟೆ ಬರಲಿಲ್ಲ ನಾನು. ಇಲ್ಲ, ಬಸ್ಗಳು 6 ಗಂಟೆಗೆ ಬಂದಿದೆ. ಕೆಲವೊಂದು ಬಸ್ಗಳು ನಿಲ್ಲ, ಸ್ಟಾಪ್ ಕೊಡಲ್ಲ. ಪಿರಿಯಾಪಟ್ಟಣ ಸ್ಟಾಪ್ ಕೊಡಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು. ಅದೊಂದು ಸಮಸ್ಯೆ. ಗಂಟೆಗೆ ಬನ್ನಿ, ಬರ್ತೀನಿ. ಇವಾರ ಬರ್ತೀನಿ. ನೋಡ್ರಿ, ಇದು ಎಲ್ಲಿ ಕಳಿಸ್ತೀರಿ ನೀವು? ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಕೇಳೋ ಏನು ಮಾಡ್ತಾರೆ? ಗೌಡ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ? 95 ಹೋರಿಗಳು. ನಾವು ತುಮಕೂರರು. ಆಮೇಲೆ ಏನ್ ಬೆಲೆ ಕಟ್ಟಿದಾರ? ಹೋರಿಕರನಾ? 26 ಏನೊಂದ 4-5 ತಿಂಗಳು ಕರನ? ಒಂದು 8. ಹೌದಲ್ಲ, ಸಾಕೋರು ತಗೊಂಡೋಗ್ಬೋದು ಅಲ್ವಾ? 1 ವರ್ಷಕ್ಕೆ ಆರಾಮಾಗಿ ಬೆಳೆದ್ರೆ ಸಾಕಿದ್ರೆ ಒಳ್ಳೆ ಬೆಳೆಗೆ ಹೋಗುತ್ತೆ ನೋಡಿ. ಏನ್ ಸದ್ಯ ಸ್ವಲ್ಪ ಸುಮಾರಾಗಿರಂಗಲ್ಲ ಇವತ್ತು ಅಲ್ವಾ?
ಆ ಕಡೆ ಬನ್ನಿ. ಸರ್ ನಾ ಈಟೆ ಮಾಡಿ ಬಾ ಯಾವ್ದು ನಿಮ್ದನಾ? ನಮ್ದೇ ಸರ್. ಹಾಂ ಬೆಲೆ 190 ಹೇಳ್ತಾ ಇದ್ದೀವಿ. ಇದು 1,90,000 1,90,000 ಐ ಹೋರಿಕರಲ್ವಾ? ಹೋರಿಗಳಲ್ವಾ? ಓರಿ ಸರ್. ಇನ್ನೂ ಅಲ್ಲಿ ಬಂದಿಲ್ಲ. ಇನ್ನು ಅಲ್ಲಿ ಬಂದಿಲ್ಲ. ಯಾವ ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಕರ್ಗಳು. ಅಲ್ವಾ? ಚೆನ್ನಾಗಿದೆ ಅವ್ರಿ. ಚೆನ್ನಾಗವೆ. ಬಂದೆ ಬರ್ಲಿಲ್ಲ ನೀವು. ಚೋಳವ್ರಿಗೆ ಒಂದು 5-6 ಜೊತೆ ಹಾಕಿದ್ದು. ನಾನು ಒಂದಿನ ಮುಂಚೆ ಬಂದೆ, ಆಮೇಲೆ ಬರ್ಲಿಲ್ಲ. ಆಮೇಲೆ ಬರ್ಲಿಲ್ಲ ನಾನು. 30ನೇ ತಾರೀಕು ಬಂದೆ, ಅದಾದ್ಮೇಲೆ ಬರ್ಲಿಲ್ಲ ನಾನು. ಅದಾದ್ಮೇಲೆ ಬರ್ಲಿಲ್ಲ. ಹೌದಾ? ಎಷ್ಟು ಜೊತೆ ಹಾಕಿದ್ರಿ? ನಾವು ಒಂದು 7-8 ಜೊತೆ ಹಾಕಿದ್ವಿ. ಚೋಳ ವ್ಯಾಪಾರ ಆಯ್ತಾ? ಎಲ್ಲ ಕೊಟ್ಟು ವ್ಯಾಪಾರ ಆಯ್ತು. ಚೆನ್ನಾಗಿ ವ್ಯಾಪಾರ ಆಯ್ತು. ಹೌದಲ್ಲ? ಮನೆ ಮುಂದೆ ಯಾವತ್ತು ದನಗಳು ಇರ್ತಾವ? ಇರ್ತವೆ. ಒಂದು ಹಳ್ಳಿಕಾರ ಹಸ ಇಟ್ಕೋಬೇಕು. ನಾಟಿ ಹಸ ಇದ್ರೆ ಸಂತತಿ ಉತ್ಪತ್ತಿ ಎಲ್ಲ ಆಗುತ್ತೆ. ಸಂತತಿ. ಫೋನ್ ನಂಬರ್ ಕೊಡಿದ್ರೆ 63 63 63 63 35 35 83 83 42. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಬಿದ್ರೆ. ರಾಜಣ್ಣ ಬಿದ್ರೆ. ಚೋಳೂರು. ಫೋನ್ ನಂಬರ್ ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯ್ತು. ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ? ಸರ್ ನಾವು 40,000 ಹೇಳ್ತಾ ಇದ್ದೀವಿ. 40,000ನಾ? ಕಟ್ಸ ಕಟ್ಸ ಫಲ ಆಗೈತೆ. ಫಲಾಗಿತ್ತ? ಫಲ ಆಗಿದೆ. ಒಂದ್ 2-3 ತಿಂಗಳು, 1-2 ತಿಂಗಳು, ಇಲ್ಲ ಸರ್, ಒಂದು 6 ತಿಂಗಳಾಗಿದೆ. 6 ತಿಂಗಳಾಗಿದೆ. ಚೆನ್ನಾಗಿ ಕಾಣ್ತಾ ಇದೆ. ಒಂದು 6 ತಿಂಗಳಾಗಿದೆ. ಅಂದ್ರೆ ಫಲ ಬಿಡೋದಕ್ಕೆ ಒಂದು 3 ತಿಂಗಳು ಬೇಕೀಗ. ಇನ್ನೂ ಒಂದು 3 ತಿಂಗಳು ಬೇಕು.